ಯಾರೆಲ್ಲ ಇವಾಗ ನನಗೆ ಕ್ವಶನ್ಸ್ ಕೇಳಿದ್ದೀರಾ ಅವರಿಗೆ ಆದಷ್ಟು ನಾನು ತಿಳಿದಿದ್ದನ್ನು ಹೇಳ್ತೀನಿ. ಸೊ ಮೆರಿವೋನ್ ಬಗ್ಗೆ ಕೆಲವರು ಒಂದು ವಿಡಿಯೋ ಮಾಡಿ ಅಂತ ಕ್ವಶನ್ ಹಾಕಿದ್ದಾರೆ. ಮೆರಿವೋನಲ್ಲಿ ಡುವೆಲ್ ಮೋಡ್ ಆ್ಯಕ್ಷನ್ ಇದೆ. ಅಂದರೆ ಒಂದು ರೆಸ್ಪಿರೇಟರಿ ಸಿಸ್ಟಮ್ನ ಬ್ಲಾಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ರೆಸ್ಪಿರೇಟರಿ ಸಿಸ್ಟಮ್ ಅಂತಂದರೆ ಏನಂತ ಹೇಳ್ತೀನಿ ನಿಮಗೆ. ಉಸಿರಾಟಕ್ಕೆ ಸಂಬಂಧಿಸಿದಂತಹ ಒಂದು ಏನಿದೆ ಅಲ್ಲ, ಫಂಗಸ್ಗಳಿಗೆ ಉಸಿರಾಡೋದಕ್ಕೆ ಏನೋ ಅದಕ್ಕೆ ರೆಸ್ಪಿರೇಷನ್ ಇರುತ್ತಲ್ಲ, ಶ್ವಾಸಕೋಶ, ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ, ಅಂದರೆ ಕಿಲ್ ಮಾಡಿಬಿಡುತ್ತೆ ಮೆರಿವೋನು. ಒಂದು ಕಂಟೆಂಟ್ ಅದರಲ್ಲಿರೋದು. ಇನ್ನೊಂದು ಕಂಟೆಂಟ್ ಬಂದ್ಬಿಟ್ಟು ಬ್ರಾಡ್ ಲೀಫ್ ಸ್ಪೆಕ್ಟ್ರಮ್ನ, ಅಂದರೆ ಓವರಾಲ್ ಏನಿದೆ ಅದರಲ್ಲಿ ಲಾಂಗ್ ಲಾಸ್ಟಿಂಗಲ್ಲಿ ಕವರ್ ಮಾಡುತ್ತೆ. ಸೊ ನೀವು ಬರೀ ರೆಸ್ಪಿರೇಟರಿ ಸಿಸ್ಟಮಿಂದ ಒಂದನ್ನೇ ನೀವು ಸ್ಪ್ರೇ ಮಾಡಿದರೆ ಅದು ಸಿಂಗಲ್ ಸೈಟ್ ಅಲ್ಲಿ ವರ್ಕ್ ಆಗುತ್ತೆ. ನಮಗೆ ಡಬಲ್ ಮೋಡಲ್ಲಿ ಆ್ಯಕ್ಷನ್ ಆಗಬೇಕು. ಅಂದರೆ ಇವಾಗ ನಾವು ಸ್ಪ್ರೇ ಮಾಡೋದ್ರಿಂದ ಮೆರಿವೋನು ಏನಾಗುತ್ತೆ, ಇದರಲ್ಲಿರೋ ಫಂಗಸ್ಗಳನ್ನು ರೆಸ್ಪಿರೇಟರಿ ಸಿಸ್ಟಮ್ ಬ್ಲಾಕ್ ಮಾಡಿ ಅದನ್ನು ಸಾಯಿಸೋದ್ರಿಂದ ನೆಕ್ಸ್ಟು ಅದಾದಮೇಲೆ ಏನಂದರೆ ಒಂದು 10 ರಿಂದ 15 ದಿವಸ ನಿಮಗೆ ಇನ್ನೊಂದು ಅದರಲ್ಲಿರ್ತಕ್ಕಂತಹ ಮಾಲಿಕ್ಯೂಲ್ಸ್ಗಳೇನು ಮಾಡ್ತವೆ, ಗ್ರೀನಿಶ್ ಆಗಿ ಇಟ್ಕೊಳೋದಾಗಲಿ, ಬರ್ತಕ್ಕಂತಹ ರೋಗಗಳನ್ನು ತಡೆಯೋದಾಗಲಿ ಪ್ರಿವೆಂಟಿವ್ ಆಗಿ ನೋಡ್ಕೊಳುತ್ತೆ. ಅಂದರೆ ಒಂದು ಬಂದುಬಿಟ್ಟು ಇರೋದನ್ನು ಸಾಯಿಸುತ್ತೆ, ಇನ್ನೊಂದು ಬಂದುಬಿಟ್ಟು ಅದರಲ್ಲಿರ್ತಕ್ಕಂಥ ಇನ್ನೊಂದು ಮೋಡ್ ಬಂದುಬಿಟ್ಟು ಏನು ಮಾಡುತ್ತೆ, ನಿಮಗೆ ಪ್ರಿವೆಂಟಿವ್ ಆಗಿ ತಡಿತಾ ಹೋಗುತ್ತೆ. ಸೊ ಅದರಿಂದ ನಿಮಗೆ ಆಲ್ಮೋಸ್ಟ್ ಗ್ರೀನಿಶ್ ಆಗಿರುತ್ತೆ. ಸೊ ಅದರಿಂದ ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಇದನ್ನು ನೀವು ಯಾವಾಗ ಯೂಸ್ ಮಾಡಬೇಕು ಅಂದರೆ ಗ್ರೂಪ್ 7 ಮತ್ತು ಗ್ರೂಪ್ 11 ನೀವು ಹಿಂದೆ ಯೂಸ್ ಮಾಡಿರಬಾರ್ದು. ಅಕಸ್ಮಾತ್ ಯೂಸ್ ಮಾಡಿದರೂ ಕೂಡ ಅಲ್ಲಿಂದ ಇಲ್ಲಿಗೆ ನೀವು 5ನೇ ತಿಂಗಳಲ್ಲಿ ಅಥವಾ 4ನೇ ತಿಂಗಳಲ್ಲಿ ಸ್ಪ್ರೇ ಮಾಡ್ತೀರ ಅಂದರೆ ಹಿಂದಿಂದ ನೀವು ಬಂದಾಗ ಮೊದಲು ನೀವು 7 ಅಥವಾ 5 ಯೂಸ್ ಮಾಡಿದರೆ, ಅಥವಾ 7 ಅಥವಾ 11 ಯೂಸ್ ಮಾಡಿದ್ರೆ, ಯಾವುದೇ ಒಂದು ಗ್ರೂಪ್ಗಳನ್ನು ಯೂಸ್ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಎಷ್ಟು ಒಂದು ಮಿನಿಮಮ್ ಒಂದು 30 to 40 ಡೇಸ್ ಡಿಫ್ರೆನ್ಸ್ ಇರಬೇಕಾಗುತ್ತೆ. ಸೊ ಆವಾಗ ನಿಮಗೆ ಇದು ಸ್ವಲ್ಪ ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ನಿಮಗೆ ಯಾವ ಥರ ಸರ್ಚ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀವು ಮೆರಿವೋನ್ ಅಂತ ಹಾಕಿಬಿಟ್ಟು ಗೂಗಲಲ್ಲಿ ಮೆರಿವೋನ್ BISF ಮೆರಿವೋನು ಇದರ ಒಂದು ಗ್ರೂಪ್ ಯಾವುದು, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಕೇಳಿದರೆ ಕನ್ನಡದಲ್ಲೂ ಸಹ ನಿಮಗೆ ಅವೈಲಬಲ್ ಇದೆ, ಹಾಗೆ ಇಂಗ್ಲೀಷಲ್ಲೂ ಸಹ ಅವೈಲಬಲ್ ಇದೆ. ನೀವು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟು ಮೋಡ್ ಆಫ್ ಆ್ಯಕ್ಷನ್ ಅಂತ ಕರಿತೀವಿ. ಮೋಡ್ ಆಫ್ ಆ್ಯಕ್ಷನ್ ಅಂದರೆ ಯಾವ ತರಹ ಇದು ಫಂಗಸ್ಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡ್ತವೆ ಅಂತಂದು. ಫಂಗಸ್ಗಳು ಯಾವಾಗಲೂ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಅವು ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಉಸಿರಾಡ್ತಾ ಇರ್ತವೆ, ಮರಿಗಳನ್ನು ಹಾಕ್ತಾ ಇರ್ತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಾ ಇರ್ತವೆ. ಸೊ ಇದರಲ್ಲಿ ಜರ್ಮಿನೇಷನ್ ಅಂದರೆ ಮರಿಗಳನ್ನು ನೆಕ್ಸ್ಟು ಅವು ಜರ್ಮಿನೇಟ್ ಮಾಡೋದಕ್ಕೆ ಏನಾಗುತ್ತೆ ಅಂತಂದರೆ ತುಂಬ ಸ್ಪೀಡಾಗಿ ರ್ಯಾಪಿಡಾಗಿ ಅದು ಸ್ಪೀಡಾಗಿ ಓಡ್ತಾ ಇರುತ್ತೆ ಜರ್ಮಿನೇಷನ್ ಪ್ರೊಸೆಸ್ಸು. ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಫಸ್ಟು ನಾವು ಇರ್ತಕ್ಕಂಥವನ್ನ ಸಾಯಿಸಬೇಕು, ನೆಕ್ಸ್ಟು ಬರದೇ ಇರೋ ಥರ ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಬೇಕು. ಸೊ ಈಗ ಮೆರಿವೋನಲ್ಲಿ ಡ್ಯುಯಲ್ ಆ್ಯಕ್ಷನ್ ಇದೆ. ಸೊ ಅದರಿಂದ ಏನಾಗುತ್ತೆ ನಿಮಗೆ ಅಂತಂದರೆ ಎರಡೂ ತರಹದ್ದು ಇರೋದ್ರಿಂದ ಮೊದಲು ಇರ್ತಕ್ಕಂಥದ್ದನ್ನು ಆದಷ್ಟು ಕೊಂದುಬಿಟ್ಟು ನೆಕ್ಸ್ಟು ಬರದೇ ಇರತಕ್ಕಂತಹ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿಬಿಟ್ಟು ಕಾಪಾಡ್ಕೊಳುತ್ತೆ. ಸೊ ಇದರಿಂದ ನಿಮಗೆ ಒಂದು ಮಿನಿಮಮ್ ಮಳೆ ಇಲ್ಲ ಅಂತಂದರೆ 15 ದಿವಸದವರೆಗೂ ನಿಮಗೆ ಪರಿಣಾಮಕಾರಿಯಾಗಿ ನಿಮಗೆ ಕೆಲಸ ಮಾಡುತ್ತೆ. ಮಳೆ ತುಂಬ ಬರ್ತಾ ಇತ್ತು ಅಂತ ಅಂದರೆ 7 ರಿಂದ 10 ದಿವಸದಲ್ಲಿ ನಾವು ಮತ್ತೆ ಬೇರೆ ಗುಂಪಿನ ಒಂದು ಔಷಧಿನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು 7 ಮತ್ತು 11 ಬಿಟ್ಟು ಬೇರೆ ಗುಂಪಿನ ಒಂದು ಔಷಧಿನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಹೊಡಿಬೇಕಾಗುತ್ತೆ. ಅಂಗಡಿಗಳಲ್ಲಿ ಒಂದೇ ಸಲಿಗೆ ಎಲ್ಲ ಗುಂಪುಗಳ ಔಷಧಿಗಳನ್ನು ನೀವು ಸ್ಪ್ರೇ ಮಾಡಿದ್ರಿ ಅಂತಂದರೆ 2ನೇ ಸ್ಪ್ರೇ ನಿಮಗೆ ಮಾಡೋದಕ್ಕೆ ಬೇರೆ ಯಾವುದೇ ಗುಂಪುಗಳಿರೋದಿಲ್ಲ. ಆವಾಗ ನಿಮಗೆ ರಿಸಲ್ಟು 100% ಸಿಗೋದಿಲ್ಲ. ಸೊ ನೀವು ಮಾಡ್ತಾಯಿರೋ ತಪ್ಪೇನಂತಂದರೆ ಒಟ್ಟಿಗೆ 10 ಔಷಧಿಗಳನ್ನು ಹೊಡೆಯೋದು ತಪ್ಪು. 4 ಕೊಟ್ಟರು ಔಷಧಿ, 2 ಕೊಟ್ಟರು ಔಷಧಿ, 4 ಕೊಟ್ಟರು, 5 ಕೊಟ್ಟರು, ತೊಗೊಂಬಂದು ಹೊಡೆದೇ ಕ್ಯೂರ್ ಆಗುತ್ತೆ, ಇದು ರಾಂಗ್. ನೀವು ಒಂದೊಂದೇ ಔಷಧಿ ಹೊಡೆದ್ರೂ ಕೂಡ ಯಾವ ಔಷಧಿ ಯಾವುದಕ್ಕೆ ಕೆಲಸ ಮಾಡುತ್ತೆ, ಯಾವ ಗುಂಪಿಂದನೂ ನಾವು ತಪ್ಪಿಸಿ ನೆಕ್ಸ್ಟು ಅದೇ ಒಂದು ರೋಗಕ್ಕೆ ಬೇರೆ ಗುಂಪಿನ ಔಷಧಿನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳುವಳಿಕೆ ಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.